ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಳ್ಳಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮತ್ತೆ ಸಾಕಷ್ಟು ನಂಬಿಕೆ ಇತ್ತು ಈ ಜಾಗ ನಮಗೆ ದಕ್ಕುತ್ತೆ ಅಂತ ಅಂದ್ಬಿಟ್ಟು. ಎಲ್ಲೋ ಒಂದ್ ಕಡೆ 10 ಗುಂಟೆ ಜಾಗನಾದ್ರೂ ಬಿಟ್ಕೊಡ್ತಾರೆ ಅನ್ನೋದು ಅದೆಲ್ಲ ಹುಸಿಯಾಗಿದೆ. ಏಕಾಏಕಿ ಅದು ರಾತ್ರಿ ಈ ತರದೊಂದು ಘಟನೆ ಮಾಡಿರೋ ಒಂದು ಕೃತ್ಯ ಮಾಡಿರೋಕೆ ಎಷ್ಟು ಬೇಸರ ತರಿಸಿದೆ ಆಸ್ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಅಂತ ಸರ್. ನಾವು ಅಲ್ಲಿ ಎತ್ಕೊಂಡು ಈ ಸ್ಟೇಜ್ ಅಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ ಸರ್. ಕೋರ್ಟ್ ಅಲ್ಲಿ ಇತ್ತು ಅಲ್ವಾ, ಅದು ಏನಾಗಿರೋದು ನಾನು ತಿಳ್ಕೊಳ್ತೀನಿ. ಈಗ ನಮ್ಮ ವಿಷ್ಣು ಜಾನನಿ ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರ ಕುಟುಂಬಸ್ಥವರು ಇದ್ದಾರೆ, ಮೇಡಮ್ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ತೀನಿ ಏನಾಗಿದೆ, ಏನ್ ಕೋರ್ಟ್ ಅಲ್ಲಿ ಏನಾಗಿದೆ ಅಂತೇಳಿ. ಅದು ತಿಳ್ಕೊಂಡು ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್. ಇಲ್ಲ ಬಂದಂತ ಅಭಿಮಾನಿಗಳದ್ದು ಒಂದೇ ಹಾಕೋಗಿರುವಂತದ್ದು ಫಿಲ್ಮ್ ಚೇಂಬರ್. ಯಾಕಂದ್ರೆ ಸಾಕಷ್ಟು ಸ್ಟಾರ್ ನಟರಿಗೆ ಈ ತರದೊಂದು ಘಟನೆ ಆದಾಗ ಎಲ್ಲರಿಗೂ ಒಂದು ನ್ಯಾಯನ ಸಲ್ಲಿಸಿದ್ದಾರೆ, ಅವ್ರಿಗೊಂದು ಸ್ಮಾರಕದ ಒಂದು ಜಾಗ ಮಾಡ್ಕೊಟ್ರಿ. ಬಟ್ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಕೂಡ ಯಾಕೆ ಈ ಮೀನಾಮೇಷ ಎಣಿಸ್ತಾ ಇದ್ರೆ ಫಿಲ್ಮ್ ಚೇಂಬರ್ ಕೂಡ ಖುದ್ದಾಗಿ ನಿಂತು ಸಮಾಧಾನ ಮಾಡಿಸಬಹುದಾಯ್ತಲ್ವಾ? ಮೀನಾಮೇಷ ಏನು ಎಣಿಸ್ತಾ ಇಲ್ಲ. ಇಲ್ಲಿ ನಮ್ಮ ಕುಟುಂಬಸ್ಥವರೇ ಹೋಗಿ ನಮ್ಗೆ ಮೈಸೂರಲ್ಲಿ ಶಿಫ್ಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಸರ್ಕಾರ ಏನ ಮಾಡಿದೆ, ಅದಕ್ಕೆ ತಕ್ಕಾಗಿ ಏನೇನು ವ್ಯವಸ್ಥೆ ಮಾಡ್ಬೇಕು ಎಲ್ಲಾನು ಮಾಡಿ ಮೈಸೂರಲ್ಲಿ ಇದು ಮಾಡಿದ್ದಾರೆ. ಇದು ಕೋರ್ಟ್ ಅಲ್ಲಿ ಇತ್ತು, ನಾವು ಅನ್ಕೊಂಡಿದ್ವಿ ಸ್ವಲ್ಪ ಬಿಟ್ಕೊಡ್ಬೋದೇನೋ ಅಂತ. ಅದನ್ನ ಆಗಿಲ್ಲ. ನೋಡಿ ಸರ್, ನಾನು ಮುಂದಿನ ಸ್ಟೇಟ್ಮೆಂಟ್ ತಿಳ್ಕೊಂಡು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.